ನಮಸ್ಕಾರ ವೀಕ್ಷಕರೇ, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಹೇಗಿದ್ದೀರಾ ವೀಕ್ಷಕರೇ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಥಂಬ್ನೇಲ್ ನೋಡಿಬಿಟ್ಟು ಗೊತ್ತೇ ಆಗಿರುತ್ತೆ. ಹೌದು ವೀಕ್ಷಕರೇ, ಇವತ್ತು ನಾನು ವಿಸಿಟ್ ಮಾಡ್ತಾ ಇರೋದು ವಿಶ್ವದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ. ಇದಕ್ಕೆ ಫಿಲ್ಮ್ ಸಿಟಿ ಕೂಡ ಅಂತಾರೆ. ಅದು ಬಂದುಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿ. ಅದು ಹೈದರಾಬಾದಲ್ಲಿ, ತೆಲಂಗಾಣ ಸ್ಟೇಟಲ್ಲಿ ಇದೆ ವೀಕ್ಷಕರೇ. ಇವತ್ತು ನಾನು ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ 8:45 ಆಗ್ತಾಯಿದೆ. ಸೊ ಟೈಮಿಂಗ್ ಬಂದುಬಿಟ್ಟು 9ರಿಂದ 5:15 ಅಂತ ಹೇಳಿದ್ದಾರೆ. ಬಟ್ ಇದು ಭಾಳ ದೊಡ್ಡದಾಗಿರೋದಕ್ಕೋಸ್ಕರ ನೀವು ಆನ್ ಟೈಮ್ ಅಂದರೆ 9 ಗಂಟೆಗೆ ನೀವು ವಿಸಿಟ್ ಮಾಡಿದ್ರೆ ಒಂದು 80ರಿಂದ 90% ನೋಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಏನೇನು ಫೆಸಿಲಿಟಿ ಇದೆ, ಟಿಕೆಟ್ ಪ್ರೈಸ್ ಎಷ್ಟು, ಟೈಮಿಂಗ್ ಏನು, ಒಳಗಡೆ ಏನೇನು ತೋರಿಸ್ತಾರೆ, ಆದಷ್ಟು ಕವರ್ ಮಾಡ್ಕೊಂಡು ನಿಮಗೆ ಮಾಹಿತಿ ಹಂಚ್ಕೊಳ್ಳೋದು ನಾನು ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಎದುರುಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟಿಕೆಟ್ ಕೌಂಟರ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಟಿಕೆಟ್ ಪರ್ಚೇಸ್ ಮಾಡಿಬಿಟ್ಟು ಎಷ್ಟಿದೆ ಅಂತ ನೋಡೋಣ. ದೊಡ್ಡವರಿಗೆ ಎಷ್ಟಿದೆ ಮತ್ತು ಚಿಕ್ಕವರಿಗೆ ಎಷ್ಟಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ರಾಮೋಜಿ ಫಿಲ್ಮ್ ಸಿಟಿ ಟಿಕೆಟ್ ಕೌಂಟ್ರ್ ಅಂತ. ಸೊ ನೋಡಿ ವೀಕ್ಷಕರೇ, ಇದೇ ಟಿಕೆಟ್ ಕೌಂಟ್ರು. ಒಳಗಡೆ ಅಂದರೆ ಮೇನ್ ಗೇಟಿಂದ ಒಳಗಡೆ ಬಂದ ತಕ್ಷಣ ಫಸ್ಟ್ ಟಿಕೆಟ್ ತೊಗೋಬೇಕು. ಇಲ್ಲಿ ನೋಡಿ, ಸುತ್ತಮುತ್ತ ಅಲ್ಲಿ ಬಸ್ಗಳು ಪಾರ್ಕಿಂಗ್ ಇದೆ. ಬನ್ನಿ ಟಿಕೆಟ್ ತೊಗೊಳ್ಳೋಣ ವೀಕ್ಷಕರೇ. ಇವಾಗ ನಾವು ಟಿಕೆಟ್ ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಇವಾಗ ಈ ಕಡೆ ಬಂದ್ವಿ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಓನ್ ವೆಹಿಕಲಲ್ಲಿ ಬಂದರೆ ಮುಂಚೆ ತೋರಿಸಿದ್ನಲ್ಲ ಅಲ್ಲಿ ಬಸ್, ಹೆವಿ ಬಸ್ ಟಿ ಪಾರ್ಕಿಂಗ್ ಆ ಕಡೆ ಇದೆ. ಸೊ ಇಲ್ಲಿ ಎದುರುಗಡೆ ನಿಮಗೆ ಕ್ಯಾಂಟೀನ್ ಫೆಸಿಲಿಟಿ ಕೂಡ ಇದೆ, ಲಗೇಜ್ ಬ್ಯಾಗೇಜ್ ಕೂಡ ಫೆಸಿಲಿಟಿ ಇದೆ, ವಾಶ್ರೂಮ್ ಫೆಸಿಲಿಟಿ ಇದೆ. ಇಲ್ಲಿ ಎಂಟ್ರಿ ಇದೆ ನೋಡಿ, ಅಲ್ಲಿಂದ ಹೋಗ್ಬೇಕು. ಎದುರುಗಡೆ ಬ್ಯಾಗ್ ಏನಾದರೂ ಲಗೇಜ್ ಅದು ಇದ್ರೆ ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು ವೀಕ್ಷಕರೇ. ಆ ಕಡೆ ನೋಡ್ತಾ ಇದ್ರೆ ಅಲ್ಲಿಂದ ಎಂಟ್ರೆನ್ಸ್ ಇದೆ. ಇಲ್ಲಿ ಎದುರುಗಡೆ ಲಗೇಜ್ ಕೌಂಟರ್ ಇದೆ, ನೋಡ್ಬೋದು ವೀಕ್ಷಕರೇ. ನಮ್ಮ ಲಗೇಜ್ ಬ್ಯಾಗನ್ನು ಕೌಂಟರ್ ಮೇಲೆ ಕೊಟ್ಬಿಟ್ಟು ನಾವು ಇಲ್ಲಿ ರಾಮೋಜಿ ಫಿಲಮ್ ಸಿಟಿ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ, ಎಲ್ಲ ಫೋಟೋ ಇಳಿಸ್ಕೊತಾ ಇದ್ದಾರೆ. ಈ ಕಡೆ ಪ್ರೀಮಿಯಂ ಲಾಂಜ್ ಇದೆ, ಮೇ ಬಿ VIP ಇರ್ಬೋದು. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿಂದ ಅವ್ರದ್ದೇ ಆದ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಒಂದು ಸುಮಾರು 10 ಕಿಲೋಮೀಟರ್ ಇದೆ ಅಂತೆ ಫಿಲ್ಮ್ ಸ್ಟುಡಿಯೋ. ಸೊ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಸ್ಟುಡಿಯೋ ಒಳಗಡೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕಂತೆ. ಬನ್ನಿ ನೋಡೋಣ ವೀಕ್ಷಕರೇ. ಇವಾಗ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ ವೀಕ್ಷಕರೇ. ಇಲ್ಲಿಂದ ಬಿಟ್ಟಿದ್ದಾರೆ, ಎಲ್ಲ ಸೀಟ್ ವೈಸ್ ಕೂಡಿಸಿದ್ದಾರೆ ಮತ್ತು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿಂದ ನೋಡೋಣ ಯಾವ ಥರ ಬಸ್ ಇರುತ್ತೆ, ಯಾವ ಥರ ಸ್ಟುಡಿಯೋನ ತೋರಿಸ್ತಾರೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ರಾಮೋಜಿ ಫಿಲಮ್ ಸಿಟಿ ಅಂತ. ಸೊ ಇದು ಎಂಟ್ರೆನ್ಸ್ ಗೇಟಲ್ಲಿ ಸ್ಟ್ರೈಟಾಗಿ ಇಷ್ಟು ಸಖತ್ತಾಗಿ ಕಾಣಿಸುತ್ತೆ. ಎಲ್ಲರೂ ಫೋಟೋ ಇಳಿಸ್ಕೊತಾ ಇದ್ರು, ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ವೀಕ್ಷಕರೇ. ಇವಾಗ ನಾವು ಮೇನ್ ರಾಮೋಜಿ ಫಿಲಮ್ ಸಿಟಿನ ಇವಾಗ ಎಂಟರ್ ಆಗ್ತಾ ಇದ್ದೀವಿ ನೋಡಿ. ಅದೇನು 10 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರಲ್ಲ, ಮೇನ್ ಎಂಟ್ರೆನ್ಸ್ ಇದೆ, ಸೆಕ್ಯೂರಿಟಿ ಚೆಕ್ ಆಯ್ತು ನೋಡಿ. ಇವಾಗ ಇಲ್ಲಿಂದ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ತಿರ್ಗಾ ಅಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡ್ತಾರಂತೆ. ನೋಡೋಣ, ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲಿಂದ ಚೇಂಜ್ ಮಾಡಿಸ್ತಾರೋ ನೋಡಬೇಕು. ಸೊ ಐ ಹೋಪ್ ಎಲ್ಲ ಇದು ಮತ್ತೆ ಇನ್ನೊಂದು ಸರಿ ರೌಂಡ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೇನೋ ಅನಿಸುತ್ತೆ ವೀಕ್ಷಕರೇ. ಇವಾಗ ನಾವು ಒಳಗಡೆ ಬಂದೇ ಬಿಟ್ವಿ, ಬಸ್ ಇಳಿದೇ ಬಿಟ್ವಿ. ಅದು ಇನ್ನೊಂದು ಬಸ್ ಅಂತ ಹೇಳ್ತಾ ಇದ್ದೀನಲ್ಲ, ಅದನ್ನ ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ರಾಮೋಜಿ ಫಿಲಮ್ ಸಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಬಸ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀವಿ ಅಲ್ಲ ವೀಕ್ಷಕರೇ. ಈ ಬಸ್ಸಲ್ಲಿ ಬಂದ್ವಿ, ಇದೇ ಥರ ಈ ಬಸ್ಸಲ್ಲಿ ರೆಡ್ ಕಲರ್ ಬಸ್ ಕಾಣಿಸ್ತಿಲ್ಲ, ಕೆಂಪು ಕಲರ್, ಆ ಬಸ್ಸಲ್ಲಿ ಹತ್ಕೋಬೇಕು. ಸೊ ಅದು ಓಪನ್ ಆಗಿದೆ, ಹಾಫ್ ವಿಂಡೋವೆ ಎಲ್ಲ ಓಪನ್ ಆಗಿದೆ. ನಾವು ಬಂದಿರೋ ಬಸ್ಸು ಇವಾಗ ಈ ಥರ ಬಸ್ಸಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಯೂ ಹಚ್ಚಿದ್ದಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಬಸ್ನ ಹತ್ತಬೇಕು ವೀಕ್ಷಕರೇ. ಇಲ್ಲಿ ಎಲ್ಲ ಜನ ಬರ್ತಾ ಇದ್ದಾರಲ್ಲ, ಅವರು ಅಲ್ಲಿ ಫಸ್ಟ್ ನಮ್ಗಿಂತ ಮುಂಚೆ ಬಂದೇನೋರು ಅಲ್ಲಿ ಏನೋ ವೆಲ್ಕಮ್ ಶೋ ಇರುತ್ತಂತೆ, ಅದು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಬಸ್ಸಲ್ಲಿ ನಾವು ಹೋಗಿ ಅಲ್ಲಿ ಕ್ಯೂ ನಿಂತ್ಕೋಬೇಕು ವೀಕ್ಷಕರೇ. ಇವರೆಲ್ಲ ವೆಲ್ಕಮ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ವೀಕ್ಷಕರೇ. ಇವಾಗ ನಾವು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. 2 ಥರ ಕ್ಯೂ ಮಾಡಿದ್ದಾರೆ, 2 ಕಡೆ ಬಸ್ ಹತ್ತೋ ಥರ ಮಾಡಿದ್ದಾರೆ. ಅದು ಮೇಲೆ ಏನು ಗೊತ್ತಿಲ್ಲ, ಸ್ಯಾನಿಟೈಸರ್ ಇದನೋ ಬರೀ ನೀರು ಥರ ಏನಿದನೋ ಗೊತ್ತಿಲ್ಲ. ಬಟ್ ಐ ಹೋಪ್ ಸ್ಯಾನಿಟೈಸರ್ ಇರ್ಬೋದು. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು. ಈ ಪ್ರತಿಯೊಂದು ಬಸ್ಸಿಗೆ ಒಬ್ಬೊಬ್ಬರು ಗೈಡ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಮಗೆಲ್ಲ ಫುಲ್ ಇಡೀ ಫಿಲ್ಮ್ ಸಿಟಿನ ಗೈಡ್ ಮಾಡೋಕ್ಕೆ
ಇವಾಗ ಬಂದಿದ್ದಾರೆ, ಫುಲ್ ಗೈಡ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ. ವೀಕ್ಷಕರೇ ಫುಲ್ ಕೇಳಿ ನೋಡಿ ಆನಂದಿಸಿ ಅಂತ ಹೇಳ್ತಾರೆ. ನಮಸ್ತೆ everyone. Namaste everyone. Welcome to the world's largest film studio complex, Ramoji Film City. My name is Himakant and I'm your tour escort for this one ride. मैं आपका tour guide बनूंगा ये एक ride के लिए. Look at your right hand side please. आपके right side में देखिए, this place is known as Eureka. This is our starting point of our tour. ये हमारा starting point रहेगा, इस जगह को हम कहते हैं Eureka. On your right hand side, blue color big face is fun to start. Kids theme park. Opening timing 2 o'clock, closing time 6 o'clock. At Fundustan you can enjoy Bora Sora the Scary House, Dome Show, Circus Show and Train DJ. On your left hand side, blue color designer wall, front side. Left hand side blue color designer wall, the way for Ramoji Movie Magic. In the Ramoji Movie Magic we have 3 attractions. Action Theatre, Filmi Dunia Space Yatra, Special Show, Lights Camera Action. Opening time 12:30, closing time 4:45. On your left hand side top, the Guinness World Record certificate which we have got in the year of 2008 for being the world's largest film studio complex, spreading over 1,666 acres with 47 sound stages. रामोजी वर्ल्ड रिकॉर्ड का सर्टिफिकेट मिला था 2008 में पूरा दुनिया में बड़ा फिल्म सिटी स्टूडियो कॉम्प्लेक्स बनाने के लिए। पूरा विस्तारण है 1,666 एकड़ भूमि में, पूरा 47 साउंड स्टेजेस के साथ। On your right hand side please, from outside Delhi's Mughal Garden, from inside Mysore Vrindavan Garden. इसी के अंदर शूटिंग हुआ था Ponniyin Selvan 1 and Ponniyin Selvan 2 मूवी। स्वप्नालो लोकाला सौंदर्य राशि सॉन्ग बड़ा दिन का शूट చేశారు। And सूर्यवंशम का गाना भी इसके अंदर बनाया गया था, हिंदी सूर्यवंशम। On your left hand side Ciara Garden, इसी के अंदर रट्टी पिक्चर मूवी का उलाला उलाला गाना शूट किया था। And Darling Darling मूवी लव सॉन्ग भी इसी के अंदर शूट किया था from तमिल मूवी। On your right hand side, the tallest fountain of Ramoji Film City, the Angel Fountain with beautiful Greek architecture. इसको आप देख सकते हो All the Best हिंदी मूवी टाइटल सॉन्ग में। And तेलुगु मूवी खड्गंलो చూడొచ్చండి, లాస్ట్ గోవిందా గోవిందా సాంగ్ లో ఎండింగ్ లో కనిపిస్తుంది ఈ ఫౌంటైన్ ఏరియా। On your left hand side, the black stage garden is live lake garden. Mostly used for corporate events like get together parties, award functions, reward functions here. And wedding events भी करते हैं यहाँ पे इसी स्टेज के ऊपर। रॉकस्टार मूवी सभी देखे हैं यहाँ पे, और नादान परिंदे गाना यहीं पे शूट हुआ था। And दिलवाले क्लाइमैक्स सीन भी यहीं पे शूट किया था। कन्नड़ा मूवी अगली पोगरू मूवी तो इधर के शूट आई तो। तेलुगु मूवी सन ऑफ सत्यमूर्ति इसी के अंदर शूट हुआ था। On your left hand side top, Rajasthani's Hawa Mahal replica in Ramoji Film City. Your 4th connecting bus will be dropping you at the Hawa Mahal. Have you seen the Dream of Breakup of Critical Condition song? Shooting वहाँ पे हुआ था। The song has been shot in the Hawa Mahal. Telugu and Kannada Rakta Kandiru movie has been shot there. On your left hand side, the circle garden is known as Karishma Garden. There is a specialty for the garden. The color which heroines wore, same color flowers will be grown here naturally. जो कलर की ड्रेस है उसी कलर के फ्लावर्स वहाँ पे नेचुरली उगाए जाते हैं मूवी से सकते हैं आप। क्रिस्टी मूवी में वहीं पे ऋतिक रोशन का स्टैचू लगा के बॉम्ब ब्लास्टिंग सीन बनाया गया था। स्टॉप ना। आपके राइट साइड में देखिए मल्टीपर्पस हॉल, तेलुगु एंड तमिल फेमस वेंकटापुरम पैलेस फ्रॉम चंद्रमुखी मूवी एंड कन्नड़ा आप्तमित्र, जॉली एलएलबी हाई कोर्ट, सिंघम रिटन हाई कोर्ट। बिल्डिंग के सामने राइट साइड देखिए केजीएफ 2 में रॉकी भाई का विला का एंट्रेंस, स्टेप्स स्टेजेस, वहां पे हीरोइन पापड़ सुखा रही थी। फ्रंट साइड हेलीकॉप्टर की हवा से पूरा पापड़ उधर इधर बिखर दिया। यस लेट्स मूव। हो जाएगा प्यार, हमने शाहरुख खान सर का गाना वहीं पे शूट किया था। उस स्ट्रक्चर का और एक खासियत क्या है, अगर हम उसको पूरा गोल्ड कलर से पेंट कर दिया तो बन जाता है गोल्डन टेम्पल ऑफ अमृतसर। एक ही जगह पे 2 लोकेशंस कवर हो जाएंगे सिर्फ पेंटिंग करने का देरी है। सभी यहाँ पे छावा मूवी देखे, कितने लोग छावा मूवी देखे यहाँ पे? वी आर इन द रोड्स ऑफ छावा मूवी फर्स्ट फाइट सीन। छावा मूवी में जहाँ पे फर्स्ट फाइट होता है इसी रोड के ऊपर शूट हुआ था। आपके बस के सामने देखिए लेफ्ट साइड में फतेहपुर बुलंद दरवाजा, फतेहपुर बुलंद दरवाजा। एंड दिस आल्सो द रोड्स ऑफ ट्रिपल आर, इसी रोड के ऊपर ट्रिपल आर के मूवीज भी शूट हुए थे। लेफ्ट साइड में देखिए सामने ट्रिपल आर मूवी में एनटीआर सर का गराज और घर। आपके राइट साइड में गंगूबाई कांटेवाड़ी, आपके लेफ्ट साइड मस्जिद जो है, आपके लेफ्ट साइड पीछे मस्जिद जो है उसको पूरा व्हाइट कलर पेंट कर दिया तो बन जाता है सिंबल ऑफ लव ताजमहल।
से देखिए शॉपिंग एरिया देख सकते हो, घर के साथ अटैच्ड शॉप है यहाँ पे, इसी प्रकार रहते हैं नॉर्थ इंडियन सिटी में। On your left hand side, Srimantanu Movies, Vidyasan Madam's Hostel, and Martin Movie Alley, Dhruva Sanjaru Second Friend House. These all buildings are big buildings, all are made up of plaster of Paris, plywood and cardboard. ये सारे buildings बनाए गए हैं plaster of Paris, plywood and cardboard की मदद से। एक भी building original नहीं है, okay? None of the buildings are original. They all are made up of plaster of Paris, plywood and cardboard. On your right hand side, you can see the staircase of Chennai Express movie. आप देख सकते हो Chennai Express movie का सीढ़ियाँ रियल है वो। Yeah. On your left hand side, everyone. Have you all seen the Bahubali movie? Yes. Bahubali 1, the first scene where they all punish the civilians for the good, has been shot in these roads. जहाँ पे सभी को मार के सोना जो खींच लेते हैं वो पूरा शूटिंग इसी रोड के ऊपर हुआ था। On your right hand side, you can find big buildings here. Those are 1991. The total land 1,666 acres. The construction of Ramoji Film City has been started in the year of 1992. The construction of the Ramoji Film City has been ended in the year of 1996. The first movie in 1996 in Telugu, Matanapelli, in Hindi, Bade Miyan Choti Miyan, in English, The Nightfall, in Kannada, Sparsha. These four movies have been shot in the year of 1996. The tourism which you are experiencing now has been introduced in the year of 1999. 96 में फर्स्ट तेलुगु मूवी मनानपल्ली, फर्स्ट हिंदी मूवी बड़ी मियां छोटी मियां, फर्स्ट इंग्लिश मूवी द राइटफॉल, फर्स्ट कन्नड़ा मूवी स्पर्शा। ये चारों मूवीज बनाए गए थे 1996 में। जो अभी आप एक्सपीरियंस कर रहे हैं बस में बैठ के सारे बात सुनते देख रहे हैं, ये टूरिज्म इंट्रोड्यूस हुआ है 1999 में। अभी हम जाने वाले हैं भागवत सेट के लिए, उससे पहले हम जाएंगे सेंट्रल जेल के अंदर। On your right hand side please, green color glass structure, DJ Tech and DJ Pub sets in the movies like Athaninti Vidaredi and DJ Tillu. On your left hand side, Dilwale Dulhaniya Le Jayenge railway station, Telugu movie Athaninti Vidaredi railway station, Venki movie railway station, Kannada movie local train railway station. Now we are going to enter the central jail of Ramoji Film City without doing any crime here. अभी हम central jail के अंदर जा रहे हैं बिना कोई जुर्म करते हुए। Basic legal, yes. On your right hand side you can see the vehicles of the central jail. आप देख सकते हो right side में गाड़ी कैसे रहते हैं central jail के अंदर। Recently Telugu movie Daku Maharaj has been shot here. Before that Triple R, Master, Leo, Taylor from Tamil movies has been shot here. And the Kannada movie Rana also has been shot here. Pushpa the movie Shikawat Sir's Sandalwood Storage Area. Yes, on your left hand side Hindi movie Drishyam, dead body hiding scene police station. Yes, now we are exiting the central jail. आप देख सकते हैं यहाँ पे दो दरवाजे हैं सेंट्रल जेल को। रियल सेंट्रल जेल को एक ही दरवाजा रहता है। यहाँ पे ऐसे क्यों है? डायरेक्टर को हम दिखाना है दो सेंट्रल जेल ट्रेनिंग लोकेशन। क्या करेगा? यहाँ पे एक बोर्ड, वहाँ पे एक बोर्ड लगाएगा। एग्जाम्पल मुंबई सेंट्रल जेल, बेंगलुरु सेंट्रल जेल। वहाँ से वहाँ पे लेके जाएगा, यूटर्न मार के दिखाएगा दूसरा स्टेट सेंट्रल जेल को लेके गया होगी। सिंपल वे। Now we are moving towards the Bhagavatam set. Before that, I'll show the big shooting close here. On your right hand side top, Saas is the finest adventure land of Asia. At the place, you can enjoy the adventure activities like ATV rides, archery, bungee jump, soft archery, zip lining, terrain baits, paintballs, all etc. But they are all pay and play activities. Starting price 250, ending price 1750. On your right and left, you can find the big buildings here. यहाँ पे बड़े-बड़े buildings जो दिख रहे हैं, इसको हम कहते हैं big shooting floors. इसी के अंदर sets बना के movies के shooting करते हैं. These all are known as big shooting floors. There are total 10 here. 6 are AC, 4 are non-AC. In the big shooting floors, the special department Maya will construct the sets for the shooting purposes.
After the shooting purpose has been done, all the sets will be demolished. आप सभी देखे हैं पुष्पा 2 मूवी. पुष्पा 2 मूवी लास्ट क्लाइमैक्स फाइट सीन has been shot in this set which is built in the big shooting floors. जो पुराना मंदिर आप देखे हैं पुष्पा 2 मूवी में, वो पूरा इसी के अंदर सेट बना के शूटिंग किया था. Have you seen the KGF 2 movie? KGF 2 movie gold mining scene has been shot in these big shooting floors above the ground, not under the ground. जमीन के नीचे नहीं, जमीन के ऊपर ही वो पूरा सेट बना के और खुदाई का सीन दिखाएंगे आपको. Now you are going to enter the Bhagavatam set. Please listen carefully once again. Now you are going to enter the Bhagavatam set. After the Bhagavatam set visit, you will be exiting from the another point. From there you. ನೋಡಿ ವೀಕ್ಷಕರೇ, ಫಿಲ್ಮ್ ಸಿಟಿಯಲ್ಲಿ ಓಡಾಡಿಸುವ ಬಸ್ಸು ಈ ಥರ ಇದೆ. ಖಾಲಿ ಆದಮೇಲೆ ಒಂದು ಕ್ಲಿಕ್ ತೊಗೊಂಡೆ. ವೀಕ್ಷಕರೇ, ಇಲ್ಲೊಂದು ಸೆಟ್ ಇದೆ, ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇದೇ ಸೆಟ್ಟಲ್ಲಿ ನಮ್ಮ ಕನ್ನಡದ ಭಾಳ ದೊಡ್ಡ ಪಿಕ್ಚರ್, ಭಾಳ ದೊಡ್ಡ ಮೂವಿ ಇದೇ ಸೆಟ್ನಲ್ಲಿ ಶೂಟಿಂಗ್ ಆಗಿದೆ. ಅದು ಯಾವುದಪ್ಪ ಅಂದರೆ ಕುರುಕ್ಷೇತ್ರ ವೀಕ್ಷಕರೇ. ಹಂಗೆ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಸೆಟ್ ಇದೆ ವೀಕ್ಷಕರೇ. ಇಲ್ಲಿ ನಿಮಗೆ ಕಾಣಿಸಿರೋ ಒಂಚೂರು ಮುಂದೆ ಹೋಗಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಎದುರುಗಡೆ ಸುಂದರವಾಗಿ ಕಾಣಿಸ್ತದೆ. ಮೇಲೆ ನೋಡಿ ಸೆಟ್ ಈ ಥರ ಹಾಕ್ತಾರೆ, ಯಾವ ಥರ ಬೇಕೋ ಆ ಥರ ಮಾಡ್ಕೊತಾರೆ ವೀಕ್ಷಕರೇ. ಎರಡು ಸೆಟ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ವೀಕ್ಷಕರೇ. ಹೊರಗಡೆ ಬಂದ ತಕ್ಷಣ ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಬೇಕ್ರಿ ಅದು ಸಿಗುತ್ತೆ, ಜ್ಯೂಸ್ ಕುಡಿಯೋಕ್ಕೆ ಜ್ಯೂಸ್ ಅಂಗಡಿ ಸಿಗುತ್ತೆ ವೀಕ್ಷಕರೇ. ಇದ್ರ ಪಕ್ಕದಲ್ಲಿ ಏನಿದೆ ಫೇಕ್ ರೈಲ್ವೆ ಸ್ಟೇಷನ್, ಏನು ನಮ್ಮ ಮೂವಿಗಳ್ದಾಗ ಮಾಡ್ತಾರಲ್ಲ ಅದೇ. ಏನಿಲ್ಲಿ ಜ್ಯೂಸ್ ಅಂಗಡಿ ಇತ್ತಲ್ಲ ವೀಕ್ಷಕರೇ, ಜ್ಯೂಸ್ ಅಂಗಡಿ ಹಿಂದ್ಗಡೆನೆ ರೈಲ್ವೆ ಸ್ಟೇಷನ್, ಫೇಕ್ ರೈಲ್ವೆ ಸ್ಟೇಷನ್. ಅಂದರೆ ಶೂಟಿಂಗ್ ಒಳಗಡೆ ಎಲ್ಲ ನಿಮಗೆ ತೋರಿಸ್ತಾರಲ್ಲ, ಸೊ ಮ್ಯಾಕ್ಸಿಮಮ್ ಶೂಟಿಂಗ್ ಇಲ್ಲೇ ಮಾಡೋದು. ಅಂದರೆ ರೈಲ್ವೆ ಸ್ಟೇಷನ್ ಆ ಲೊಕೇಶನ್ ಬೇಕಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಮೂವಿ ಹೇಳ್ತೀನಿ ಕನ್ನಡದು. ಏನು ರನ್ನ ಮೂವಿ ನಮ್ಮ ಸುದೀಪ್ ಸರ್ದು ಇದೆಯಲ್ಲ, ಸುದೀಪ್ ಸರ್ದು ಲಾಸ್ಟ್ ಮೂಮೆಂಟಲ್ಲಿ ಏನು ರೈಲ್ವೆ ಸ್ಟೇಷನ್ ಇದೆ ನೋಡಿ, ಅದನ್ನು ಇಲ್ಲೇ ಶೂಟಿಂಗ್ ಮಾಡಿದಾರಂತ ಹೇಳ್ತಾಯಿದ್ರು ಗೈಡು. ಸೊ ನೋಡಿ, ಸೇಮ್ ಟು ಸೇಮ್. ಬೇಕಾದರೆ ಆ ಊರ ಹೆಸರು ಹಾಕೋದು, ಜಂಕ್ಷನ್ ಹಾಕೋದು, ನೇಮ್ ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಸೇಮ್ ಟು ಸೇಮ್ ಎಲ್ಲ ಕ್ಯಾಂಟೀನು ಏನು ರೈಲ್ವೆ ಸ್ಟೇಷನಲ್ಲಿ ಯಾವ ಥರ ಇರುತ್ತೆ ನೋಡಿ, ಆ ಥರ ವೇಟಿಂಗ್ ಹಾಲು, ಆ ಥರ ಕ್ಯಾಂಟೀನು, ಸೊ ಆ ಥರ ಬೋಗಿಗಳು ಇಟ್ಟಿದ್ದಾರೆ. ನಾನು ನೋಡಿದ ಪ್ರಕಾರ ಒಂದು AC ಬೋಗಿ ಅಂದರೆ B1 ಅಂತ ಇಟ್ಟಿದ್ದಾರೆ, ಬಟ್ ಎಲ್ಲ ಓಪನ್ ಇದೆ ವಿಂಡೋ, ನೀವು ನೋಡ್ಬೋದು. ಒಂದು ಸ್ಲೀಪರ್ ಕ್ಲಾಸ್ ಅಂತ ಇಟ್ಟಿದ್ದಾರೆ, ಒಂದು ಜನರಲ್ ಅಂತ ಇಟ್ಟಿದ್ದಾರೆ. ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ನೋಡಿ, ಇದು B1 ಅಂತ ಇಟ್ಟಿದ್ದಾರೆ, ಬಟ್ ವಿಂಡೋ ಓಪನ್ ಇದೆ. ಸೀಟ್ ನೋಡಿಕೊಂಡು ನಾವು AC ಥರ ಇದೆ ಅಂತ ಅನ್ಕೋಬೋದು. ಈ ಥರ ಇದೆ ನೋಡಿ, ಸೇಮ್ ಟು ಸೇಮ್. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದೊಡ್ಡದಾಗ ಅನಿಸುತ್ತೆ. ಇದೆಲ್ಲ ವಾಶ್ರೂಮು, ಜಸ್ಟ್ ಡಮ್ಮಿ ವಾಶ್ರೂಮ್, ಎರಡು ಸೈಡ್. ಸೊ ಅದು B1, ಇದು S1 ಅವರು ಹಾಕಿರೋ ಬೋರ್ಡು. ಸೊ ಸ್ವಲ್ಪ ವೈಡ್ ಆಗಿದೆ. ಯಾಕಂತ ಕೇಳ್ಬೋದು, ಶೂಟಿಂಗ್ ಮಾಡೋ ಟೈಮಲ್ಲಿ ಏನು ಕ್ಯಾಮ್ರಾಗಳಿರ್ತಲ್ಲ ಸ್ವಲ್ಪ ದೊಡ್ಡದು ಅಗಲಾಗಿರುತ್ತೆ, ಸ್ವಲ್ಪ ಎಲ್ಲ ಕ್ಯಾಮ್ರಾ ಅದು ಸ್ವಲ್ಪ ಮೂಮೆಂಟ್ ಆಗೋಗೋಸ್ಕರ ಇದು ಒಂಚೂರು ವೈಡ್ ಆಗಿ ಮಾಡಿದಾರಂತೆ ವೀಕ್ಷಕರೇ. ಸೊ ಇಲ್ಲಿಂದ ಮುಂದೆ ಇಂಜನ್ ಇದೆ, ಇಲ್ಲೆಲ್ಲ ಫೋಟೋ ಇಳಿಸ್ಕೊತಾ ಇದ್ರು. ಇಲ್ಲಿ ಹೊರಗಡೆ ಅಂದರೆ ಫ್ರೀ ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದು ಡ್ಯಾನ್ಸ್ ಮಾಡ್ಬೋದು. ಸೊ ಎಲ್ಲ ಸ್ವಲ್ಪ ಅಲ್ಲಿಂದ ಜನ ಅಂದರೆ ಲೈಕ್ ಸ್ಟೂಡೆಂಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಏನೋ ಕಾಪಿರೈಟ್ ಬರುತ್ತೆ ಅಂತಂದು ನಾನು ಸೌಂಡ್ ಇದು ಮಾಡಲಿಲ್ಲ ವೀಕ್ಷಕರೇ. ಇದು ಇನ್ನೊಂದು ಸೈಡ್ ರೈಲ್ವೆ ಸ್ಟೇಷನು.
ಇಲ್ಲಿ ನೋಡ್ತಾ ಇರ್ಬೋದು, ಮಸ್ತ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಇದು ಈ ಕಡೆ ನಾನು ಹೇಳಿದ್ನಲ್ಲ, ಈ ಥರ 3 ಬೋಗಿ ಇದೆ. ಇದು S1, ಆ ಕಡೆ B1, ಆ ಕಡೆ ಜನರಲ್ಲು. ಇಲ್ಲಿ ನೀವು ಬಂದು ಡ್ಯಾನ್ಸ್ ಮಾಡ್ಬೋದು. ಸಾಂಗ್ ಹಾಕಿದ್ರು. ಇದು ನೆಲ್ಲೂರು ರೈಲ್ವೆ ಸ್ಟೇಷನ್ ಅಂತ ಬೋರ್ಡ್ ಹಾಕಿದ್ದಾರೆ. ನೀವು ಬೇಕಾದರೆ ಬೇರೆದೇನಾದರೂ ಹಾಕಿ ಆ ಊರಿಗೆ ಬೇಕಾಗಿರೋ ಶೂಟಿಂಗ್ ಏನು ನಡೀತೆ ಆ ಥರ. ಈ ಕಡೆ ಬಂದರೆ ಸೌತ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಟಿಕೆಟ್ ಕೌಂಟ್ರ್ಗಳಿದೆ, ಎಲ್ಲ ಟೈಮಿಂಗು ಮತ್ತು ಡೇಟು, ಟ್ರೈನ್ ನಂಬರು, ಊರ ಹೆಸರು, ಆ ಥರ ಸೇಮ್ ಟು ಸೇಮ್ ಆ ಥರ ಇದೆ. ಏನು ರಿಯಲ್ ರೈಲ್ವೆ ಸ್ಟೇಷನಲ್ಲಿರುತ್ತಲ್ಲ ಆ ಥರ. ಇವಾಗ ನಾವು ಹೊರಗಡೆ ಬರಬೇಕು, ಬಸ್ನವ್ರು ಅಲ್ಲಿ ಬಿಟ್ಟಿದ್ದಾರಲ್ಲ, ಅಲ್ಲಿಂದ ಇವಾಗ ಆ ಬಸ್ನವರು ಇಲ್ಲಿ ನಾವು ಜಾಯ್ನ್ ಆಗಬೇಕು. ಅದೇ ಇದೆ ಬಸ್ ಅಂತ ಏನಿಲ್ಲ. ಇವಾಗ ನೀವು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಯಾವ್ದು ಬಸ್ ಹೊರಡ್ತಾ ಇದೆ, ಯಾವ್ದು ಖಾಲಿ ಇದೆ ಅವ್ರು ಬಿಟ್ಟು ಕೊಟ್ಟು ಕಳಿಸ್ತಾರೆ ಮತ್ತು ನೆಕ್ಸ್ಟ್ ಪಾಯಿಂಟ್ವರೆಗೆ. ಸೊ ಈ ಥರ ಇದೆ. ಸೊ ನಾವು ಅಲ್ಲಿಂದ ಹೊರಟ್ವಿ ವೀಕ್ಷಕರೇ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ? ನೋಡಿ ನೀವೇ. ಇಲ್ಲಿ ನೀವು ಈ ಸೆಟ್ ಹಾಕ್ತಾಯಿದ್ದಾರೆ. ಈ ಸೆಟ್ ನೋಡಿದ್ರೆ ಒಂದು ಜೈಲ್ ರೆಡಿ ಆಗ್ತಾಯಿದೆ ಅಂತ ಅಂದ್ರೆ ಲೈಕ್ ಜೈಲ್ ಸೆಟ್, ಸೆಂಟ್ರಲ್ ಜೈಲ್ ಸೆಟ್ಟು ಏನೋ ಇಲ್ಲಿ ಹಾಕಿದ್ದಾರೆ ಬೋರ್ಡ್. ಜೈಲೇ ಇದೆ. ಒಂದು ನಿಮಿಷ. ಸೆಟ್ ಹಾಕ್ತಾಯಿದ್ದಾರೆ ನೋಡಿ ವೀಕ್ಷಕರೇ. ಸೊ ಸೆಟ್ ಹಾಕ್ತಾಯಿದ್ದಾರೆ, ಜೈಲ್ ಸೆಟ್ ಹಾಕ್ತಾಯಿದ್ದಾರೆ, ಹೊಸ ಸೆಟ್ ಹಾಕ್ತಾಯಿದ್ದಾರೆ ಅನಿಸುತ್ತೆ. ಫುಲ್ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಇದೇ ಥರ ಫುಲ್ ಓಪನ್ ಆಗಿರೋದ್ರೆಲ್ಲ ನಮಗೆ ಬೇಕಾದಂಗೆ ಸೆಟ್ ಹಾಕೋಬೋದು. ಇವಾಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ ವೀಕ್ಷಕರೇ. ಎಸ್, ಬಾಹುಬಲಿ ಸೆಟ್ಗೆ. ಬಾಹುಬಲಿ ನೋಡಿದ್ದೀರಾ? ಇವಾಗ ನೋಡ್ತಾ ಇದ್ದೀರಾ ಈ ಪೋಸ್ಟ್ನ. ಇವಾಗ ನಾವು ಬಾಹುಬಲಿ ಸೆಟ್ ಎಂಟ್ರಿ ಆಗಿದ್ದೀವಿ. ಸೊ ಬನ್ನಿ ವೀಕ್ಷಕರೇ, ಈ ಸೆಟ್ಟಲ್ಲಿ ಏನೇನಿದೆ ಏನೇನಿಲ್ಲ, ಏನು ಮೂವಿಯಲ್ಲಿ ತೋರಿಸಿದ್ರು ಎಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಅಲ್ಲಿ ಎಂಟ್ರೆನ್ಸ್ ಇದೆ. ಇಲ್ಲಿ ಮುಂದೆ ಇಲ್ಲಿ ಒಂಥರ ಸ್ಟ್ರಕ್ಚರ್ ಇದೆ. ಬಾಹುಬಲಿದು ಮೂವಿದು ಫುಲ್ ಒಂದು ಸ್ಟ್ರಕ್ಚರ್, ಇಲ್ಲಿ ಪ್ಲ್ಯಾನ್ ಅಂತೀವಲ್ಲ ಆ ಪ್ಲ್ಯಾನ್ ಅಲ್ಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ತಬಲಾ ಥರ ದೊಡ್ಡ ತಬಲಾ. ಸೊ ಇಲ್ಲಿ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ, ನೋಡ್ಬೋದು ನೀವು. ಬಾಹುಬಲಿ ಮೂವಿದಾಗ ಏನು ಸೆಟ್ ಹಾಕಿದಾರಲ್ಲ, ಫುಲ್ ಇಡೀ ಚಿಕ್ಕದಾಗಿ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ವೀಕ್ಷಕರೇ. ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ. ನಿಮಗೆ ಒಳಗಡೆ ದೊಡ್ಡದು ಬಾಗಿಲು ಕಾಣಿಸ್ತಾ ಇರ್ಬೋದು, ಬ್ಲ್ಯಾಕ್ ಕಲರು. ಇಲ್ಲೊಂದು ತಬಲಾ ಇದೆ ನೋಡಿ ದೊಡ್ಡದು. ಸೊ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಇಲ್ಲೊಂದು ಗಂಟೆ ಥರ ಏನೋ ಇದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಬಾಹುಬಲಿ ಸೆಟ್ಗೆ ಸುಸ್ವಾಗತ ವೀಕ್ಷಕರೇ. ವೀಕ್ಷಕರೇ, ಒಳಗಡೆ ಬಂದ ತಕ್ಷಣ ನಿಮಗೆ ಲೆಫ್ಟ್ ಮತ್ತು ರೈಟ್ ಸೈಡು ಎರಡು ಕಡೆ ದೊಡ್ಡ ಆನೆಗಳು ಇರುತ್ತವೆ ನೋಡ್ರಿ. ಸ್ವಾಗತ ಮಾಡ್ತಾ ಇರ್ತಾರೆ, ಎಲ್ಲರೂ ಫೋಟೋ ಇಳಿಸ್ಕೊತಾ ಇರ್ತಾರೆ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಏನಿದೆಪ್ಪ ಅಂದರೆ ಫುಲ್ಲು ಬಾಹುಬಲಿ ಸಾಂಗ್ಸ್ ಹಾಕ್ತಾ ಇದ್ದಾರೆ. ಕಾಪಿರೈಟ್ ಬರುತ್ತೆ ಅಂತ ನಾನು ಚೂರು ಹಾಕಿದ್ದೆ, ನೋಡೋಣ ಏನು ಆಗುತ್ತೆ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಈ ಥರ ಇದೆ ಒಳಗಡೆ ಬಂದ ತಕ್ಷಣ. ಎಲ್ಲ ಕಡೆ ಇಲ್ಲಿ ಫುಲ್ ಒಂದು 4 ಕಡೆ ಸೆಟ್ ಇದೆ. ಮೇನ್ ಸೆಟ್ ಎದುರುಗಡೆ ಇದೆ. ಹೋಗೋಣ ಬನ್ನಿ ವೀಕ್ಷಕರೇ. ಒಳಗಡೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಕೆಳಗಡೆ ನೀರಲ್ಲಿ ಶಿವನ ಲಿಂಗ ಕಾಣಿಸುತ್ತೆ ನೋಡಿ. ನಾವು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ವೀಕ್ಷಕರೇ, ನೀವು ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕಂದ್ರೆ ಹೇಗಪ್ಪ ಬರಬೇಕಂದ್ರೆ, ನೀವು ಓನ್ ವೆಹಿಕಲ್ ಇದ್ದರೆ GPS ಹಾಕ್ಕೊಂಡು ಬರ್ಬೋದು ಆರಾಮಾಗಿ. ಒಂದು ವೇಳೆ ಬೈ ಬಸ್ಸು ಬರ್ತಾ ಇದ್ದರೆ. ಸೊ ಇಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ MGBS ಇದೆ, ಮಹಾತ್ಮ ಗಾಂಧಿ ಬಸ್ ಸ್ಟ್ಯಾಂಡ್. ಸೊ ಅಲ್ಲಿಂದ ನಿಮಗೆ ಮೆಟ್ರೋ ಸಿಗುತ್ತೆ. ಮೆಟ್ರೋ ಎಲ್ಲಿಂದ ಎಲ್ಲಿಗೆ ಅಂದರೆ ಲಾಸ್ಟ್ ಸ್ಟೇಜ್ ಇದೆ, ಅಂದರೆ ಲಾಸ್ಟ್ ಸ್ಟಾಪು LB ನಗರ್ ಅಂತ ಇದೆ. ಸೊ LB ನಗರ್ಗೆ ನೀವು ಅಲ್ಲಿವರೆಗೆ ಮೆಟ್ರೋಗೆ ಬಂದುಬಿಟ್ಟು ಅಲ್ಲಿಂದ ಒಂಚೂರು ಇನ್ನೊಂದು 20-25 ನಿಮಿಷ ಬೈ ಸಿಟಿ ಬಸ್ ಆದರೂ ಹೋಗ್ಬೋದು, ಇಲ್ಲಾಂದರೆ ಬೈ ಆಟೋ ಆದರೂ ಹೋಗ್ಬೋದು. ಬೆಸ್ಟ್ ಅಂತ ಹೇಳಿದ್ರೆ ಸಿಟಿ ಬಸ್ಸಲ್ಲಿ ಹೋಗ್ಬೋದು. ಆರಾಮಾಗಿ ಒಂದು 25-30 ರೂಪಾಯಿ ಒಳಗಡೆ ನಿಮಗೆ ರಾಮೋಜಿ ಫಿಲಮ್ ಸಿಟಿ ಎದುರುಗಡೆನೇ ಬಿಡ್ತಾರೆ. ಸೊ ಆರಾಮಾಗಿ ಅಲ್ಲಿ ಬರ್ಬೋದು. ಇದಕ್ಕೆ ಟಿಕೆಟ್ ಎಷ್ಟು ಕೊಟ್ಟೆ ಅಂದರೆ, ಸೊ ವೀಕ್ಷಕರೇ, ಇದಕ್ಕೆ ದೊಡ್ಡವರಿಗೆ 1711 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಸೊ ವಿತೌಟ್ ಟ್ಯಾಕ್ಸ್ ಅಂದರೆ 1450 ಇದೆ. ಚಿಕ್ಕ ಹುಡುಗರಿಗೆ ಅಂದರೆ 1250 ಇದೆ ವಿತೌಟ್ ಟ್ಯಾಕ್ಸ್.
ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂದರೆ ಅವರಿಗೂ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂತಂದರೆ 1475 ಸುಮಾರು ಬೀಳುತ್ತೆ. ವೀಕ್ಷಕರೇ, ಬಾಹುಬಲಿ ಮೂವಿಯಲ್ಲಿ ರಥ ಯೂಸ್ ಮಾಡಿದಾರಲ್ಲ, ಇದೇ ರಥ ನೋಡಿ. ಅಲ್ಲೊಬ್ರು ಅಜ್ಜಿ ಅದು ಹಗ್ಗ ಇಟ್ಕೊಂಡು ಫೋಟೋ ಇಳಿಸ್ಕೊತಾ ಇದ್ದಾರೆ. ದೊಡ್ಡವರು ಚಿಕ್ಕವರು ಎಲ್ಲ ಫೋಟೋ ಇಳಿಸ್ಕೊತಾ ಇದ್ದಾರೆ. ಮತ್ತು ಈ ಕಡೆ ಬಂದರೆ ಇವ್ರು ಯಾರ್ದು ಮೂರ್ತಿ ಕಾಣಿಸ್ತಾ ಇದೆ, ದೊಡ್ಡದು ಮುಖ, ದೊಡ್ಡ ಕಾಲು. ಈ ಕಡೆ ಬಂದರೆ ರೆಸ್ಟೋರೆಂಟ್ ಇದೆ ವೀಕ್ಷಕರೇ. ಸೊ ಇಲ್ಲಿ ನೀವು ಆರಾಮಾಗಿ ಊಟ ಮಾಡ್ಬೋದು. ಬಟ್ ಇದು ಯಾರ್ದು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ, ಇವ್ರು ಯಾರು ಅಂತ. ಬನ್ನಿ ಈ ಕಡೆ ಹೋಗೋಣ. ಬಿಸಿಲು ವೀಕ್ಷಕರೇ. ಒಂಚೂರು ಮುಂದೆ ಹಾಗೆ ಬಂದರೆ ಶಿವಗಾಮಿ ದೇವಿ ಮತ್ತು ದೇವಸೇನ ಅವ್ರನ್ನ ನೋಡ್ಬೋದು ನೀವು. ಹಂಗೆ ಒಂಚೂರು ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಯುದ್ಧಕ್ಕೆ ಏನೇನು ಯೂಸ್ ಮಾಡಿದರೆ ನೋಡಿದ್ರ, ಈ ವೆಹಿಕಲ್ ಅಂದರೆ ರಥ ಥರ ಯುದ್ಧಕ್ಕೆ ಯೂಸ್ ಮಾಡಿದ್ರಲ್ಲ. ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಅವೆಲ್ಲ ಫುಲ್ ಬ್ಲೇಡ್ಸ್ ನೋಡಿ, ಗರ 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 ತಿರ್ಕೊಂಡು ಯುದ್ಧ ಆಡೋಕ್ಕೆ ಬರ್ತಿದ್ರಲ್ಲ, ಅವೆಲ್ಲ ನೋಡಿ ಫುಲ್ ತಿರುಗ್ತಾವೆಲ್ಲ. ನೋಡೋಣ ಒಂಚೂರು. ತಿರುಗ್ತಾ ಇದೆ, ಜಾಮ್ ಆಗಿಬಿಟ್ಟಿದೆ. ಬಟ್ ಅದು ಟೈರ್ ಥರ ಇದೆ. ಸೊ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಿಲ್ಲ ವಿಡಿಯೋದಲ್ಲಿ. ಯಾರಿದ್ರೆ ಅರ್ಥ ಆಗಿರೋ ಕಮೆಂಟ್ ಮಾಡಿ. ಸೊ ಇಲ್ಲಿಂದ ನೋಡಿ ಸಖತ್ತಾಗಿ ಎದುರುಗಡೆ ಬಾಕ್ಸ್ ಥರ ಇತ್ತಲ್ಲ, ಬ್ಯಾಕ್ ಸೈಡ್ ತೆಗೆದಿದ್ರು ಅರ್ಥ. ಸೊ ಇಲ್ಲಿ ಬರುತ್ತೆ. ಏನಪ್ಪ ಅಂದರೆ ಬಾಹುಬಲಿ ಮೂವಿಯಲ್ಲಿ ಏನು ಪ್ರಭಾಸ್ ಸರ್ ಮತ್ತು ರಾಣಾ ದಗ್ಗುಬಡಿ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ, ಶಿವುಡು ಅಂತ ಪ್ರಭಾಸ್ ಸರ್ ಮತ್ತು ಬಲ್ಲಾಳ ದೇವ ಅಂತ ರಾಣಾ ದಗ್ಗುಬಡಿ ಸರ್. ಆ ಮೂವಿಯಲ್ಲಿ ಇದೇ ಚೇರ್ಗೋಸ್ಕರ ಜಗಳ ಆಗಿತ್ತು ನೋಡಿ. ಅದೇ ಚೇರು ತುಂಬ ರಶ್ ಆಗಿದೆ. ಎಲ್ಲರೂ ಆ ಚೇರ್ ಮೇಲೆ ಕೂತ್ಕೊಂಡು ಫುಲ್ ಮಜಾ ಮಾಡ್ತವ್ರೆ, ಎಲ್ಲ ಫೋಟೋ ಇಳಿಸ್ಕೊತವ್ರೆ. ಸೊ ಸ್ವಲ್ಪ ರಶ್ ಆಗಿದ್ದಕ್ಕೋಸ್ಕರ ಹೋಗ್ತಾ ಇಲ್ಲ. ಈ ಕಡೆ ಮುಂದೆ ಹೋಗೋಣ, ಯಾಕೆಂದರೆ ಇನ್ನೂ ತುಂಬ ಕವರ್ ಮಾಡೋದಿದೆ, ಟೈಮ್ ಸಾಕಾಗಲ್ಲ. ಬನ್ನಿ ವೀಕ್ಷಕರೇ, ಇನ್ನು ಮುಂದೆ ನಾವು ಏನೇನು ಇರೋಣ. ಇಲ್ಲೊಂದಿದೆ ನೋಡಿ ವೀಕ್ಷಕರೇ, ಯುದ್ಧಕ್ಕೆ ಯೂಸ್ ಮಾಡಿರೋದ. ಈಗ ನೋಡ್ರಿ ಹೆಂಗೆಲ್ಲ ನೋಡ್ರಿ ಹೆಂಗೆ ಎಲ್ಲಾಡ್ಸೋರು ನೋಡ್ರಿ. ಫುಲ್ಲು ಮಜಾ ಮಾಡ್ತವ್ರೆ ಹುಡುಗರೆಲ್ಲ. ಸೊ ಈ ಕಡೆ ಬರೋಣ. ಅಲ್ಲಿ ಇದು ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಎದುರುಗಡೆ ಕಾಣಿಸ್ತಿರ್ಬೋದು. ಸೊ ಈ ಥರ ಇದೆ ನೋಡಿ, ಎದುರುಗಡೆ ರಥದ ಎದುರುಗಡೆ ಫುಲ್ ಹಾರ್ಸ್ ಸಗದಾಗಿದೆ. ಸೊ ಇಲ್ಲಿ ನೀವು ನೋಡಿರ್ಬೋದು, ಬೆಲ್ ಹೊಡೆಯೋದು ನೋಡಿರ್ಬೋದು ವೀಕ್ಷಕರೇ ಮೂವಿಯಲ್ಲಿ. ಸೊ ಈ ಥರ ಇದೆ ನೋಡಿ. ಹಿಂಗೆ ಈ ಕಡೆ ಬಂದರೆ ಈ ಕಡೆ ಎಲ್ಲ ಸೆಟ್ಟಿಗೆ ಯೂಸ್ ಮಾಡಿರೋದೆಲ್ಲ ಈ ಕಡೆ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೋಟಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಬಾಹುಬಲಿ ಸೆಟ್ಟು. ಇಷ್ಟು ಮೂವಿಯಲ್ಲಿ ಇಷ್ಟೆಲ್ಲ ತೋರಿಸಿದ್ದಾರೆ ಅಂದರೆ ನಂಬೋಕ್ಕಾಗಲ್ಲ. ಇಷ್ಟು ಚಿಕ್ಕಿದ್ರಲ್ಲಿ ಈಗ ಇಲ್ಲೊಂದು ರಥ ಥರ ಇದೆ. ಸೊ ಎಲ್ಲರೂ ಫುಲ್ಲು ಇಲ್ಲಿ ನೋಡಿ ಅದನ್ನು ತಿರುಗಿಸ್ತವ್ರೆ. ಸೊ ಈ ಥರ ಇದೆ ನೋಡಿ ವೀಕ್ಷಕರೇ. ಸೊ ಇಲ್ಲಿ ಹೇಳಬೇಕಂದ್ರೆ, ನೀವು ಏನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಬಿಸಿಲಲ್ಲಿ ಕ್ಯಾಪು, ಅಂಬ್ರೆಲಾನೋ ಏನೋ ತೊಗೊಂಡು ಬನ್ನಿ. ಸೊ ಹೆವಿ ಬಿಸಿಲಿದೆ, ಜೊತೆಗೆ ಒಂದು ವಾಟರ್ ಬಾಟಲ್ಲು ಇಟ್ಕೊಳ್ಳಿ. ಸೊ ಇಲ್ಲಿ ವಾಟರ್ ಬಾಟಲ್ ಅಲೋ ಮಾಡಿದ್ದಾರೆ, ನಾನು ತೊಗೊಂಡಿರಲಿಲ್ಲ. ಬಟ್ ಕೇರ್ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ರೆಸ್ಟೋರೆಂಟ್ ಇದೆ, ಬನ್ನಿ. ಇದೆಲ್ಲ ನೋಡ್ಕೊಂಡು ಬಾಹುಬಲಿ ಸೆಟ್ಟಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ನಿಮಗೆ ಒಂದು ರೆಸ್ಟೋರೆಂಟ್ ಸಿಗುತ್ತೆ ವೀಕ್ಷಕರೇ. ಸೊ ಈ ರೆಸ್ಟೋರೆಂಟಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಬೋರ್ಡಲ್ಲಿ ತೋರಿಸಿರ್ತೀನಿ, ಪೌಸ್ ಮಾಡಿಬಿಟ್ಟು ನೋಡಿ. ಈ ಥರ ಇದೆ ನೋಡಿ, ಭಾಳ ದೊಡ್ಡದಾಗಿದೆ ವೀಕ್ಷಕರೇ. ಲೆಫ್ಟ್ ಸೈಡಲ್ಲೂ ಇದೆ, ರೈಟ್ ಸೈಡಲ್ಲೂ ಇದೆ, ತುಂಬ ದೊಡ್ಡದಾಗಿದೆ ನೋಡಿ. ಈ ಕಡೆ ಐಸ್ ಕ್ರೀಮ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇರ್ಬೋದು, ಝೂಮ್ ಮಾಡ್ತೀನಿ. ಸೊ ನೀವು ಪೌಸ್ ಮಾಡಿ ರೇಟ್ ಚೆಕ್ ಮಾಡಿ. ಸೊ ನಾನೊಂದು ಐಸ್ ಕ್ರೀಮ್ ತೊಗೊಂಡೆ, ಜಸ್ಟ್ ಐಸ್ ಕ್ರೀಮ್ ತೊಗೊಂಡು, ಬಿಕಾಸ್ ತುಂಬ ಬಿಸಿಲಿತ್ತಲ್ಲ ವೀಕ್ಷಕರೇ. ಸೊ ಐಸ್ ಕ್ರೀಮ್ ತೊಗೊಂಡೆ. ಸೊ ನೋಡ್ತಾ ಇರ್ಬೋದು, ಮಿಕ್ಸ್ ಐಸ್ ಕ್ರೀಮ್ ಇದೆ. ಇದು ಕಾಸ್ಟ್ ಎಷ್ಟಿದೆ ನೀವು ಬೋರ್ಡ್ ನೋಡಿ ಚೆಕ್ ಮಾಡಿ ಹೇಳಿ ವೀಕ್ಷಕರೇ. ಹಾಗೆ ನೋಡ್ಕೊಂಡು ಈ ಕಡೆ ಬಂದೆ, ಆ ಮೂವಿಯಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ, ಯುದ್ಧಕ್ಕೆ ಯೂಸ್ ಮಾಡಿರೋದೆಲ್ಲ ಈ ಕಡೆ ಸಪ್ರೇಟ್ ಇನ್ನೊಂದು ಚೂರು ಇಟ್ಟಿದ್ದಾರೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ಅಲ್ಲಿ ಹೋಗಿ ಅದನ್ನೆಲ್ಲ ಇಟ್ಕೊಂಡು ಆರಾಮಾಗಿ ನೀವು ಫೋಟೋ ಗೀಟೋ ಇಳಿಸ್ಕೊಬೋದು. ಸೊ ಮ್ಯಾಕ್ಸಿಮಮ್ ತುಂಬ ಸ್ಕೂಲ್ ಹುಡುಗರು ಬಂದಿದ್ದರು,
ತುಂಬ ಜನ ಬಂದಿದ್ದರು. ಈ ಕಡೆ ಒಳಗಡೆಯಿಂದ ನಾವು ಎಕ್ಸಿಟ್ ಆಗೋದು. ಇಲ್ಲೆಲ್ಲ ನಿಮ್ಗೆ ಶಾಪಿಂಗ್ ಇದೆ. ಪ್ರತಿಯೊಂದು ಸೆಟ್ಟಲ್ಲಿ ಹೋಗ್ಬಿಟ್ಟು ಹೊರಗಡೆ ಬರ್ತಾಯಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಅಂಗಡಿಗಳು ಸಿಗ್ತವೆ. ಅಂದರೆ ಶಾಪಿಂಗ್ ಏನಾದರೂ ಮಾಡ್ಬೋದು, ನೀವು ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಆರಾಮಾಗಿ ಅವ್ರು ನೋಡ್ಕೊಂಡು ಹೊರಗಡೆನೂ ಬರ್ಬೋದು. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ಇವಾಗ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಬಸ್ಸಸ್ ಹೊರಗಡೆ ಇದೆ, ನಮಗೆ ಕ್ಯೂ ಥರ ಬಿಡ್ತಾ ಇದ್ದಾರೆ. ಸೊ ಈ ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ, ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2ದಲ್ಲಿ ಬರುತ್ತದೆ. ಇದು ಪಾರ್ಟ್ 1. ಸೊ ಇದು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಪಾರ್ಟ್ 2ಗೋಸ್ಕರ ವೇಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ.